ಪ್ರಕರಣ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕುಟುಂಬಸ್ಥರಿಗೆ ಮೃತದೇಹಗಳ ಹಸ್ತಾಂತರ 25 ಜನರಿಗೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮೂವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೋಡಿ ಮೃತದೇಹಗಳ ಹಸ್ತಾಂತರವನ್ನು ಮಾಡಬೇಕಾಗತ್ತೆ ಈ ಮೃತದೇಹಗಳ ಹಸ್ತಾಂತರದ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಆ ಪ್ರಕ್ರಿಯೆಗಳನ್ನು ಮುಗಿಸಿ ಕುಟುಂಬಸ್ಥರಿಗೆ ಈಗ ಮೃತದೇಹಗಳ ಹಸ್ತಾಂತರವನ್ನು ಮಾಡಲಾಗಿದೆ ಇನ್ನು ಗಾಯಾಳುಗಳಿಗೆ ಟ್ರೀಟ್ಮೆಂಟನ್ನು ನೀಡುವಂಥ ಕೆಲಸ ಒಂದು ಕಡೆಯಲ್ಲಿ ಆಗ್ತಿದೆ ಇನ್ನು ಗಂಭೀರವಾಗಿ ಗಾಯ ಆದವರನ್ನು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಐಸಿಯುನಲ್ಲಿ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗ ಕುಟುಂಬಸ್ಥರು ಈ ಹಾಸ್ಪಿಟಲ್ ಹತ್ರ ಆಗಮಿಸ್ತಾ ಇರುವಂಥದ್ದು ನಿನ್ನೆ ರಾತ್ರಿ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇ ಪಾಪ ಓಡೋಡಿ ಬಂದರು ಆದರೆ ಮೃತದೇಹದ ಹಸ್ತಾಂತರದ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಆ ಪ್ರಕ್ರಿಯೆಗಳನ್ನು ಮುಗಿಸಿಯೇ ಹಸ್ತಾಂತರವನ್ನು ಮಾಡಬೇಕಾಗತ್ತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬರೂ ಹಾಸ್ಪಿಟಲ್ನಲ್ಲೇ ಬೀಡು ಬಿಟ್ಟಿದ್ರು ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಎಲ್ಲ ವಿಚಾರಿಸಿದ್ದಾರೆ ಏನು ಮಾಡೋದಕ್ಕೆ ಸಾಧ್ಯ ಘಟನೆ ಆಗೋಗಿದೆ ಕೆಲವೇ ಕ್ಷಣಗಳಲ್ಲಿ ಕೆಲವರು ಪೊಲೀಸರು ಇರಲಿಲ್ಲ ಏನು ಮಾಡ್ತಾರೆ ಪೊಲೀಸರು ಇದು ಏನು ಮಾಡೋದಕ್ಕೆ ಸಾಧ್ಯ ಏನು ಟ್ರಕ್ ನಿಲ್ಲಿಸ್ತಾ ಇದ್ರಾ ಏನು ಮಾಡೋದಕ್ಕಾಗತ್ತೆ ಏನೋ ಕಲ್ಲು ತೂರಾಟ ಆಗಿದೆ ಅಥವಾ ಚಾಕು ಇರಿತ ಆಗಿದೆ ಕುಡ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂದರೆ ಹೌದಪ್ಪ ಪೊಲೀಸರೇ ಇರಲಿಲ್ಲ ಘಟನೆ ಈ ಥರ ಎಲ್ಲ ಆಗೋಯ್ತು ಅಂತ ಹೇಳ್ಬೋದಿತ್ತು ಸ್ಥಳೀಯರು ಹೇಳ್ತಾಯಿದ್ರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರಲ್ಲ ಪೊಲೀಸರು ತುಂಬ ಜನನೇ ಇದ್ದರು ಸರ್ ಮುಂದೆನೂ ಇದ್ದರು ಇಲ್ಲ ಅಕ್ಕಪಕ್ಕದಲ್ಲೂ ನಿಂತ್ಕೊಂಡಿದ್ರು ಅವ್ರಿಗೂ ಏನೂ ಗೊತ್ತಾಗಿಲ್ಲ ಪಕ್ಕದಲ್ಲಿ ಹೋಗ್ತಾ ಇರೋ ಟ್ರಕ್ಕು ಏಕ್ದಮ್ಮಾಗಿ ಏಕಾಏಕಿಯಾಗಿ ಈ ರಸ್ತೆಗೆ ಡಿವೈಡರ್ ಹಾರ್ಕೊಂಡು ಬರುತ್ತೆ ಅಂತ ಪೊಲೀಸರಿಗೆ ಹೆಂಗೆ ಗೊತ್ತಾಗತ್ತೆ ಏನು ಕಾಲಜ್ಞಾನಿಗಳ ಅವರು ಏನೋ ಒಂದು ಆರೋಪ ಮಾಡಬೇಕು ದೂರಬೇಕು ಅಂತ ದೂರೋದಲ್ಲ ಏನು ಸಮಸ್ಯೆ ಹಂಪಿಲ್ಲ ಹಂಪ್ಸ್ ಹಾಕಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡಿ ಅಪ್ಪ ಎಲ್ಲಿದ್ದೀರಪ್ಪ ನನ್ನ ಮಗನ ಹೋಗ್ಬಿಟ್ನಪ್ಪ ದೇವ್ರೆ ಇವತ್ತು ಬಂದವಳೆ ದೊಡ್ಡ